ಬಂಧುಗಳೇ ನಮಸ್ಕಾರ, ಹೇಗಿದ್ದೀರಿ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ಬೆಂಗಳೂರಿನಲ್ಲಿ ಸದ್ಯ ಬಹಳ ಚರ್ಚೆ ಆಗ್ತಿರುವಂಥ ವಿಚಾರ ಅಂದರೆ ಈ ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆಗೆ ಸಂಬಂಧಪಟ್ಟ ಹಾಗೆ ಇವತ್ತಿಗೂ ಕೂಡ ಅದು ಕಂಟಿನ್ಯೂ ಆಗ್ತಾ ಇದೆ. ಒಂದಷ್ಟು ಮಂದಿ, ಒಂದಷ್ಟು ಅಲ್ಲ, ಒಂದು ದೊಡ್ಡ ಮಟ್ಟಿಗೆ ಇದನ್ನ ಬೆಂಬಲಿಸ್ತಾ ಇದ್ರೆ, ಇನ್ನೊಂದು ವರ್ಗ ಇದಕ್ಕೆ ವಿರೋಧವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ವಿರೋಧ ಯಾವ ಕಾರಣಕ್ಕಾಗಿ ಅಂದ್ರೆ, ಬೀದಿ ಬದಿ ವ್ಯಾಪಾರಿಗಳ ಬದುಕನ್ನು ನೀವು ಕಿತ್ಕೊಳ್ತಾ ಇದ್ದೀರಿ, ಅವ್ರ ಹೊಟ್ಟೆ ಮೇಲೆ ಹೊಡಿತಿದ್ದೀರಿ ಎನ್ನುವಂಥ ಕಾರಣಕ್ಕಾಗಿ ಒಂದು ವರ್ಗ ಈ ಕಾರ್ಯಾಚರಣೆಗೆ ಸಂಬಂಧಪಟ್ಟ ಹಾಗೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದೆ. ಈ ವಿಡಿಯೋದಲ್ಲಿ ಒಂದಷ್ಟು ವಿವರವನ್ನ ಸಂಪೂರ್ಣವಾಗಿ ಗಮನಿಸ್ತಾ ಹೋಗೋಣ. ಅಂದ್ರೆ ಈ ಒತ್ತುವರಿ ತೆರವು ಕಾರ್ಯಾಚರಣೆಗೆ ಹೇಗೆ ನಡೀತಾ ಇದೆ, ಯಾವ ಕಾರಣಕ್ಕಾಗಿ ನಡೀತಾ ಇದೆ, ಹಿಂದೆ ಸುಪ್ರೀಂ ಕೋರ್ಟ್ ಹೇಳಿದ್ದೇನು, ಸುಪ್ರೀಂ ಕೋರ್ಟ್ ಯಾವ ಪ್ರಕರಣದ ಆಧಾರದ ಮೇಲೆ ಈ ರೀತಿಯಾಗಿ ಸೂಚನೆಯನ್ನು ಕೊಟ್ಟಿತ್ತು, ಇದರಿಂದ ಆಗ್ತಿರುವಂತಹ ಪ್ರಯೋಜನ ಏನು, ಎಲ್ಲವನ್ನೂ ಕೂಡ ವಿಸ್ತೃತವಾಗಿ ಈ ವಿಡಿಯೋದಲ್ಲಿ ಗಮನಿಸ್ತಾ ಹೋಗೋಣ. ಆರಂಭದಲ್ಲೇ ನನ್ನ ಅಭಿಪ್ರಾಯವನ್ನ ವ್ಯಕ್ತಪಡಿಸೋದಾದ್ರೆ, ಬಂಧುಗಳೇ, ಇದೊಂದು ಒಳ್ಳೆ ಕೆಲಸ. ಒಂದಷ್ಟು ಮಂದಿ ಸಚಿವರಾಗಿರುವಂತಹ ಕೃಷ್ಣ ಬೈರೇಗೌಡರಿಗೆ ರೀಲ್ಸ್ಗೋಸ್ಕರ ಮಾಡ್ತಿದ್ದಾರೆ, ಸೋಷಿಯಲ್ ಮೀಡಿಯಾಗೋಸ್ಕರ ಮಾಡ್ತಿದ್ದಾರೆ, ಪ್ರಚಾರಕ್ಕೋಸ್ಕರ ಮಾಡ್ತಿದ್ದಾರೆ, ಈ ರೀತಿಯಾಗಿ ಟೀಕೆಯನ್ನ ಮಾಡ್ತಿರಬಹುದು. ಆದ್ರೆ ನಾನು ಹೇಳೋದೇನಪ್ಪಾ ಅಂದ್ರೆ, ಕೃಷ್ಣ ಬೈರೇಗೌಡರು ಅಥವಾ ಇನ್ನು ಯಾರು ಬೇಕಾದ್ರೂ ಆಗಿರ್ಲಿ, ರೀಲ್ಸ್ಗೋಸ್ಕರನೇ ಮಾಡಲಿ ಅಥವಾ ಸೋಷಿಯಲ್ ಮೀಡಿಯಾಗೋಸ್ಕರವೇ ಮಾಡಲಿ ಅಥವಾ ಪ್ರಚಾರಕ್ಕೋಸ್ಕರವೇ ಮಾಡಲಿ, ಒಳ್ಳೆ ಕೆಲಸವನ್ನ ಮಾಡಲಿ ಅಂತ, ಅದು ಯಾವುದಕ್ಕೆ ಬೇಕಾದ್ರೂ ಆಗಿರ್ಲಿ, ಆದ್ರೆ ಒಳ್ಳೆ ಕೆಲಸ ಆಗಿರ್ಲಿ ಅಂತ. ಸದ್ಯ ಆಗ್ತಿರೋದು ಕೂಡ ಒಳ್ಳೆ ಕೆಲಸವೇ ಇದು. ಇಂಥದ್ದೊಂದು ಆಗಬೇಕಾಗಿತ್ತು, ಹಿಂದೆನೇ ಆಗಬೇಕಾಗಿತ್ತು. ಆದರೆ ಬಹಳ ತಡವಾಗಿ ಕೃಷ್ಣ ಬೈರೇಗೌಡರು ಸಚಿವರಾದ ಬಳಿಕ ಇಂಥದ್ದೊಂದು ಕೆಲಸ ಆಗ್ತಾ ಇದೆ. ಕಾರಣ ಏನಪ್ಪಾ ಅಂದ್ರೆ, ಫುಟ್ಪಾತ್ನಲ್ಲಿ ಓಡಾಡುವಂಥವರು ಸಫರ್ ಆಗ್ತಾ ಇದ್ರಲ್ಲ, ಸ್ವತಃ ನಾವು ಕೂಡ ಅದನ್ನು ಅನುಭವಿಸಿದ್ದೇವೆ. ಅದು ಸಾಮಾನ್ಯ ಅಲ್ಲವೇ ಅಲ್ಲ. ಅಂದ್ರೆ ಬರೀ ಬೀದಿ ಬದಿ ವ್ಯಾಪಾರಿಗಳಿಂದ ಮಾತ್ರ ಅಂತಲ್ಲ, ಬೇರೆ ಬೇರೆ ಕಾರಣಗಳಿಗಾಗಿ ಫುಟ್ಪಾತ್ ಕಂಪ್ಲೀಟ್ ಆಗಿ ಆಕ್ರಮಣ ಆಗಿ ಹೋಗ್ಬಿಟ್ಟಿತ್ತು. ಜನ ಓಡಾಡೋದಿಕ್ಕೆ ಮಾರ್ಗವೇ ಇರಲಿಲ್ಲ. ನೀವು ರಸ್ತೆ ಮೇಲೆ ಓಡಾಡೋದಕ್ಕೆ ಸಾಧ್ಯ ಆಗುತ್ತೆ? ಇಲ್ಲ, ವೆಹಿಕಲ್ಸ್ಗಳು ಬರ್ತವೆ, ಸ್ವಲ್ಪ ಎಡವಟ್ಟಾದರೂ ಕೂಡ ನಾವು ಅಪಘಾತಕ್ಕೊಳಗಾಗುವಂಥ ಸಾಧ್ಯತೆ ಇರುತ್ತೆ. ಇನ್ನು ನಮಗೆ ಆಲ್ಟರ್ನೇಟಿವ್ ಅಂದ್ರೆ ಎಲ್ಲಿ ಹೇಳಿ? ಫುಟ್ಪಾತು. ನಮಗೆ ಎಷ್ಟೋ ಕಡೆಗಳಲ್ಲಿ ಅನಿಸ್ತಾ ಇತ್ತು, ಇದು ನಿಜವಾಗ್ಲೂ ಫುಟ್ಪಾತ್ ಅಥವಾ ಏನಿದು ಅಂತ ಹೇಳಿ. ಅಂದ್ರೆ ಅಲ್ಲಿ ಓಡಾಡುವ ಸಂದರ್ಭದಲ್ಲಿ ಎಷ್ಟೋ ಕಡೆಗಳಲ್ಲಿ ವ್ಯಾಪಾರಿಗಳೇ ಬೈತಾ ಇದ್ರು, ಯಾಕ್ರೆ ಇಲ್ಲಿ ಓಡಾಡ್ತೀರಿ ಎನ್ನುವ ರೀತಿಯಲ್ಲಿ. ಇನ್ನೊಂದಷ್ಟು ಕಡೆಗಳಲ್ಲಿ ನಮಗೆ ಓಡಾಡೋದಕ್ಕೆ ಸ್ಪೇಸೇ ಇಲ್ಲ ಎನ್ನುವಂಥ ಪರಿಸ್ಥಿತಿ ಇತ್ತು. ಫುಟ್ಪಾತೆ ಇಲ್ಲವೇನೋ ಬೆಂಗಳೂರಿನಲ್ಲಿ ಎನ್ನುವಂಥ ರೀತಿಯಲ್ಲಿತ್ತು. ಮತ್ತೊಂದು ಕಡೆಯಿಂದ ನಗರದ ಸೌಂದರ್ಯ ಅಂತ ಏನು ಕರಿತೀವಿ, ಕಂಪ್ಲೀಟ್ ಹಾಳಾಗಿ ಹೋಗಿಬಿಟ್ಟಿತ್ತು. ಅಥವಾ ಒಂದು ರೀತಿಯಲ್ಲಿ ನೋಡೋದಕ್ಕೆ ವಿಚಿತ್ರವಾಗಿ ಕಾಣಿಸ್ತಾ ಇತ್ತು ಒಂದಷ್ಟು ರಸ್ತೆಗಳು. ಒಟ್ಟಾರೆಯಾಗಿ ಒಂದೊಳ್ಳೆ ಕೆಲಸ ಆಗ್ತಾ ಇದೆ. ನಾವೆಲ್ಲರೂ ಕೂಡ ಇದಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸಲೇಬೇಕಾಗತ್ತೆ. ಹಾಗಾದ್ರೆ ಏನೇನು ಸದ್ಯ ಆಗ್ತಿರುವಂತೆ ಬೆಳವಣಿಗೆ, ಅದನ್ನ ಗಮನಿಸ್ತಾ ಹೋಗೋಣ. ಬಂಧುಗಳೇ, ಈ ತೆರವು ಕಾರ್ಯಾಚರಣೆ ಅಥವಾ ಡ್ರೈವ್ ಆರಂಭ ಆಗಿದ್ದು ಜುಲೈ 1ನೇ ತಾರೀಕಿನಿಂದ. ಸರ್ಕಾರ ಹೇಳ್ತಿರೋದು ಏನಂದ್ರೆ, ಒಟ್ಟು ಬೆಂಗಳೂರಿನಲ್ಲಿ 15,000 ಕಿಲೋಮೀಟರ್ ರಸ್ತೆಯ ಜಾಲ ಇದೆ. ನಾವು ಅದರಲ್ಲಿ 20% ಅಂದ್ರೆ ಪ್ರಮುಖ ರಸ್ತೆಗಳು, ಒಂದಷ್ಟು ಪ್ರಮುಖ ಉಪರಸ್ತೆಗಳು ಏನಿದ್ದಾವೆ, ಅದರ 20% ಮಾತ್ರ ಫುಟ್ಪಾತ್ ತೆರವನ್ನ ಮಾಡ್ತೀವಿ ಅಂತ ಸರ್ಕಾರ ಹೇಳ್ತಾ ಇದೆ. ಅಂದ್ರೆ 15,000 ಕಿಲೋಮೀಟರ್ನಲ್ಲಿ ಕೇವಲ ತೆರವಾಗೋದು 1,500 ಕಿಲೋಮೀಟರ್ ಮಾತ್ರ. ಇಡೀ ಬೆಂಗಳೂರಿನಾದ್ಯಂತ ಫುಟ್ಪಾತ್ ಅನ್ನ ತೆರವು ಮಾಡಿಬಿಡ್ತಾರೆ. ಇಡೀ ಬೆಂಗಳೂರಿನಾದ್ಯಂತ ಬೀದಿ ಬದಿ ವ್ಯಾಪಾರಿಗಳು ಎಲ್ಲೂ ವ್ಯಾಪಾರ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಎನ್ನುವಂಥ ಸ್ಥಿತಿ ಇಲ್ಲ. ಉದಾಹರಣೆಗೆ ಮಲ್ಲೇಶ್ವರಂ, ಅಲ್ಲಿ ನಿಮ್ಗೆ ಗೊತ್ತಿದೆ ಫುಟ್ಪಾತ್ ಎಷ್ಟರ ಮಟ್ಟಿಗೆ ಆಕ್ರಮಣ ಆಗಿತ್ತು. ಮೆಜೆಸ್ಟಿಕ್ನ ಆಸುಪಾಸು, KR ಮಾರ್ಕೆಟೆ ಆಸುಪಾಸು, ಇಲ್ಲೆಲ್ಲ ಕಡೆಗಳಲ್ಲೂ ಕೂಡ ತುಂಬಾ ಪ್ರಮುಖ ಏರಿಯಾಗಳು, ತುಂಬಾ ಪ್ರಮುಖವಾದಂಥ ರಸ್ತೆಗಳು ಅಂತ ಏನು ಕರೆಸ್ಕೊಳ್ತಾವೆ, ಅಂತ ಕಡೆಗಳಲ್ಲಿ ಮಾತ್ರ ಒತ್ತುವರಿ ತೆರವು ಆಗುತ್ತೆ. ಇಲ್ಲಿ ಕೇವಲ ಫುಟ್ಪಾತ್ ವ್ಯಾಪಾರಿಗಳು ಅಂದ್ರೆ ಬೀದಿ ಬದಿ ವ್ಯಾಪಾರಿಗಳು ಮಾತ್ರ ಆಕ್ರಮಿಸಿಕೊಂಡಿದ್ರ? ಇಲ್ಲ, ದೊಡ್ಡ ದೊಡ್ಡ ಅಂಗಡಿಯವರೂ ಕೂಡ ತಮ್ಮ ಅಂಗಡಿಯನ್ನ ಮುಂದಕ್ಕೆ ವಿಸ್ತರಣೆ ಮಾಡಿಕೊಂಡು ಒಂದಷ್ಟು ಮಂದಿ ರಸ್ತೆಗೆ ಇಳಿದು ಬಿಟ್ಟಿದ್ರು. ಇನ್ನೊಂದಷ್ಟು ಮಂದಿ ಅಂತೂ ಫುಟ್ಪಾತ್ನಲ್ಲಿ ಅಂಗಡಿಯವರೇ, ಅಂದ್ರೆ ಒಂದ್ ಕಡೆಯಿಂದ ಅವ್ರ ಅಂಗಡಿ ಇರುತ್ತಾ, ಫುಟ್ಪಾತ್ ಮೇಲೆ ಇನ್ನೊಂದು ಅಂಗಡಿಯನ್ನ ಅವರೇ ಹಾಕೊಂಡು ಬಿಟ್ಟಿರ್ತಿದ್ರು ಅಲ್ಲಿ. ಆ ರೀತಿಯಾಗಿ ಒಂದಷ್ಟು ಕಡೆಯಿಂದ ಅವ್ರ ಕಡೆಯಿಂದಲೂ ಆಕ್ರಮಣ ಆಗಿರ್ತಾ ಇತ್ತು. ಇನ್ನೊಂದಷ್ಟು ಕಡೆ ಅಲ್ಲಿ ಏನೇನೋ ಹಾಕಿ ಫುಟ್ಪಾತ್ ಅಂತ ನಮ್ಮ ಕಣ್ಣಿಗೆ ಕಾಣದ ರೀತಿಯಲ್ಲಿ ಮಾಡಿಬಿಟ್ಟಿದ್ರು. ಆ ಕಾರಣಕ್ಕಾಗಿ ಇದೀಗ ತೆರವು ಕಾರ್ಯಾಚರಣೆ ನಡೀತಾರೆ. ಬಂಧುಗಳೇ, ಫುಟ್ಪಾತ್ ವ್ಯಾಪಾರಿಗಳು ಅಂದ್ರೆ ಅಲ್ಲೊಂದು ದೊಡ್ಡ ಮಾಫಿಯಾನೇ ನಡೆಯುತ್ತೆ. ನಿಮ್ಮಲ್ಲಿ ಒಂದಷ್ಟು ಜನರ ಗಮನಕ್ಕೆ ಮಾತ್ರ ಅದು ಬಂದಿರುತ್ತೆ. ಎಂಥ ಮಾಫಿಯಾ ಗೊತ್ತಾ ಅದು? ಒಂದಷ್ಟು ಕಡೆಗಳಲ್ಲಿ ಪುಡಿ ರೌಡಿಗಳು ಇರ್ತಾರೆ. ಒಂದಷ್ಟು ಏರಿಯಾಗಳಲ್ಲಿ ನಾವು ಕಾರ್ಪೊರೇಟರ್ಗಳ ಕಡೆಯವರು, ನಾವು MLAಗಳ ಕಡೆಯವರು ಅಂತ ಹೇಳ್ಕೊಂಡು ಬರ್ತಾರೆ. ಮೊದಲು ಕೃಷ್ಣ ಬೈರೇಗೌಡರು ಅಂಥವ್ರ ಕಡೆಗೂ ಕೂಡ ಗಮನ ಕೊಡಬೇಕು. ಅಥವಾ ಗೃಹ ಸಚಿವರ ಕೆಲಸ ಅದು. ಅಂಥವ್ರನ್ನ ಮಟ್ಟ ಹಾಕಬೇಕು. ಬೆಂಗಳೂರಿನಲ್ಲಿ ಎಷ್ಟೋ ಜನರ ನೆಮ್ಮದಿಯನ್ನು ಕಿತ್ಕೊಂಡು ಬಿಟ್ಟಿದ್ದಾರೆ ಅಂತ ಪುಡಿ ರೌಡಿಗಳು. ನಾನು ಕಣ್ಣಾರೆ ನೋಡಿದ್ದೇನೆ ಒಂದು ಕಡೆ. ಅಂದ್ರೆ ಯಾವ ರೀತಿಯಾಗಿ ಪುಡಿ ರೌಡಿಗಳ ಅಟ್ಟಹಾಸ ಅಥವಾ ಪುಡಿ ರೌಡಿಗಳ ದರ್ಪ ದೌಲತ್ತು ಅಂದ್ರೆ ಹೇಳ್ಕೊಂಡು ಬರ್ತಾರೆ, ನಾವು ಕಾರ್ಪೊರೇಟರ್ಗಳ ಕಡೆಯವರು, ನಾವು MLAಗಳ ಕಡೆಯವರು ಅಂತ ಹೇಳಿ. ಈ ಫುಟ್ಪಾತ್ನಲ್ಲಿ ವ್ಯಾಪಾರ ಮಾಡುವಂಥವ್ರಿಗೆ ಏನು ಮಾಡ್ತಾರೆ ಗೊತ್ತಾ ಅವರು? ನಿನಗೆ ಈ ಜಾಗ ಬೇಕು ಅಂದ್ರೆ ನೀನು ತಿಂಗಳಿಗೆ ಇಂತಿಷ್ಟು ಕೊಡಬೇಕು ಹಫ್ತಾ ಅಂತೇಳಿ ಅವ್ರ ಹತ್ರ ಹಫ್ತಾ ವಸೂಲಿ ಮಾಡ್ತಿರ್ತಾರೆ. ಜಾಗವನ್ನು ಹರಾಜು ಹಾಕ್ತಿರ್ತಾರೆ. ನಿಮ್ಮಲ್ಲಿ ಎಷ್ಟೋ ಜನರಿಗೆ ಅನುಭವಕ್ಕೆ ಬಂದಿರಬಹುದು. ಈ ಜಾಗ ಬೇಕು ಅಂದ್ರೆ ಹರಾಜು ಹಾಕೋದು, ಯಾರು ಜಾಸ್ತಿ ಕೊಡ್ತೀರಿ ಅವರಿಗೆ ಈ ಜಾಗವನ್ನು ಕೊಟ್ಟು ಬಿಡ್ತೀವಿ ಎನ್ನುವ ರೀತಿಯಲ್ಲಿ. ದೊಡ್ಡ ಮಾಫಿಯರಿ ಅದು. ಒಂದು ಕಡೆಯಿಂದ ಅವ್ರದ್ದು,
ಮತ್ತೊಂದು ಕಡೆಯಿಂದ ಪೊಲೀಸರ ರೂಪದಲ್ಲಿರುವಂಥ ರೌಡಿಗಳಿದ್ದಾರಲ್ಲ, ಕಾಕಿ ತೊಟ್ಕೊಂಡಿರ್ತಾರಲ್ಲ ರೌಡಿಗಳ ಒಂದಷ್ಟು ಮಂದಿ ಅಂತ ರೌಡಿಗಳು ಅಂತಲೇ ಕರಿಬೇಕು. ದರಿದ್ರದವರು, ನಾಚಿಕೆ ಮಾನ ಮರ್ಯಾದೆ ಬಿಟ್ಟಂತವ್ರು ಅವರು. ಸರ್ಕಾರ ಕಾಕಿ ಬಟ್ಟೆಯನ್ನು ಕೊಟ್ಟಿದ್ದು ಅದಕ್ಕೆ ಗೌರವವನ್ನು ಹಾಳು ಮಾಡುವಂತ ಕೆಲಸವನ್ನ ಮಾಡ್ತಿರ್ತಾರೆ. ಏನು, ಫುಟ್ಪಾತ್ ವ್ಯಾಪಾರಿಗಳ ಹತ್ರ ಹೋಗಿಯೂ ಕೂಡ ಅವ್ರ ಹತ್ರ ಭಿಕ್ಷೆ ಬೇಡೋದು. 20 ರೂಪಾಯಿ ಕೊಡಿ, 30 ರೂಪಾಯಿ ಕೊಡಿ, 40 ರೂಪಾಯಿ ಕೊಡಿ, ಕೊಡಲ್ವಾ? ನಾನು ಎತ್ತಂಗಡಿ ಮಾಡಿಸ್ಬಿಡ್ತೀನಿ ಇಲ್ಲಿಂದ, ನಾನು ಓಡಿಸ್ಬಿಡ್ತೀನಿ ಇಲ್ಲಿಂದ. ದರ್ಪ ತೋರುವಂತ ಪೊಲೀಸರು ಒಂದು ಕಡೆಯಿಂದ ರೌಡಿಗಳು, ಮತ್ತೊಂದು ಕಡೆಯಿಂದ ಈ ಪೊಲೀಸರಿಂದ ವಸೂಲಿ, ಮತ್ತೊಂದು ಕಡೆಯಿಂದ ಮೀಟರ್ ಬಡ್ಡಿ ದಂಧೆ. ಎಷ್ಟೋ ಫುಟ್ಪಾತ್ ವ್ಯಾಪಾರಿಗಳು ಕೂಡ ಇದರಿಂದ ಸಫರ್ ಆಗ್ತಿರ್ತಾರೆ. ಮೀಟರ್ ಬಡ್ಡಿ ದಂಧೆ ನಿಮಗೆ ಗೊತ್ತಿರುತ್ತದೆ ಏನು ಅಂತ ಹೇಳಿ. ಬಡ್ಡಿ ಮೇಲೆ ಬಡ್ಡಿ, ಬಡ್ಡಿ ಮೇಲೆ ಬಡ್ಡಿ, ಇಂತಿಷ್ಟು ಗಂಟೆಗೆ ಬಡ್ಡಿ, ಇಂತಿಷ್ಟು ನಿಮಿಷಕ್ಕೆ ಬಡ್ಡಿ, ಈ ರೀತಿಯಾಗಿ ಒಂದಷ್ಟು ಮಾಫಿಯಾಗಳೆಲ್ಲವೂ ಕೂಡ ಈ ಫುಟ್ಪಾತ್ ವ್ಯಾಪಾರಿಗಳ ಮೇಲೆ ಅಥವಾ ಫುಟ್ಪಾತ್ ವ್ಯಾಪಾರದ ಮೇಲೆ ಇಂಥೊಂದು ದೊಡ್ಡ ಮಾಫಿಯಾನು ಕೂಡ ಸೃಷ್ಟಿಯಾಗಿಬಿಟ್ಟಿದೆ. ಈಗ ಅವೆಲ್ಲವೂ ಕೂಡ ಚರ್ಚೆಗೆ ಬರ್ತಾ ಇದೆ. ಆ ಕಾರಣಕ್ಕಾಗಿ ಈ ವಿಚಾರವನ್ನ ನಿಮ್ಮ ಮುಂದೆ ಇಟ್ಟೆ. ಒಟ್ಟಾರೆಯಾಗಿ ಇಂಥದ್ದು ಆಗ್ತಾ ಇದೆ. ಈಗ ಸಹಜವಾಗಿ ಬೀದಿ ಬದಿ ವ್ಯಾಪಾರಿಗಳು ಕೂಡ ಕೇಳ್ತಾರೆ, ನಾವು ಏನು ಮಾಡಬೇಕು ಎನ್ನುವ ರೀತಿಯಲ್ಲಿ. ಅಂದ್ರೆ ಈಗ ಬರೀ 20% ಮಾತ್ರ ತೆರವುಗೊಳಿಸ್ತಾ ಇರೋದು. 20% ಜನನೇ ಪ್ರಶ್ನೆ ಮಾಡ್ತಾರೆ, ಹಾಗಾದ್ರೆ ನಾವು ಎಲ್ಲಿಗೆ ಹೋಗಬೇಕು, ನಮಗೂ ಹಕ್ಕಿದೆ ಅಂತೇಳಿ. ಹೌದು, ಕಾನೂನಿನ ಪ್ರಕಾರವಾಗಿ ಅಥವಾ ಸಂವಿಧಾನದ ಪ್ರಕಾರವಾಗಿ ಅವರಿಗೂ ಕೂಡ ಹಕ್ಕಿದೆ. ನಾವು ಬೀದಿ ಬದಿ ವ್ಯಾಪಾರಿಗಳ ಕಾಯ್ದೆ 2014 ಗಮನಿಸಿದಾಗ ಅದೇನು ಹೇಳುತ್ತೆ ಅಂದ್ರೆ, ಅಧಿಕೃತವಾಗಿ ವೆಂಡರ್ ಝೋನ್ ಅಂದರೆ ವ್ಯಾಪಾರಿಗಳ ಜಾಗ ಅಂತ ಹೇಳಿ ಗುರುತಿಸಬೇಕು ಅಂತ ಹೇಳಿ. ಅಂದ್ರೆ ಅದು ಫುಟ್ಪಾತ್ ನಲ್ಲೇ ವ್ಯಾಪಾರ ಮಾಡಿ ಅಂತ ಎಲ್ಲೂ ಕೂಡ ಹೇಳೋದಿಲ್ಲ. ಅಧಿಕೃತವಾಗಿ ಅವರಿಗೆ ಒಂದು ಜಾಗವನ್ನ ನಿಗದಿಪಡಿಸಿ ಅಂತ ಸರ್ಕಾರಕ್ಕೆ ಹೇಳಿದೆ. ಅಂದ್ರೆ ಈಗ ಸರ್ಕಾರ ಮಾಡಬೇಕಾಗಿರುವಂತ ಕೆಲಸ ಏನಪ್ಪಾ ಅಂದ್ರೆ, 20% ಮಂದಿ ಬೀದಿಗೆ ಬಂದ್ವಿ ಅಂತ ಕಣ್ಣೀರನ್ನ ಏನು ಹಾಕ್ತಾ ಇದ್ದಾರೆ, ಅವರಿಗೆ ಪ್ರತಿ ರಸ್ತೆಯ ಎಣ್ಣಲ್ಲೋ ಅಥವಾ ಪ್ರತಿ ಏರಿಯಾದಲ್ಲೋ ಒಂದು ಜಾಗವನ್ನ ಅವರ ವ್ಯಾಪಾರಕ್ಕೆ ಅಂತ ಹೇಳಿ ನಿಗದಿಗೊಳಿಸಬೇಕಾಗತ್ತೆ. ಅದೊಂದು ರೀತಿಯಲ್ಲಿ ಕಾನೂನುಬದ್ಧಗೊಳಿಸಬೇಕಾಗತ್ತೆ. ತಿಂಗಳಿಗೆ ಇಂತಿಷ್ಟು ಅಂತನೋ ಅಥವಾ ಇನ್ನೊಂದೋ ಮಗದೊಂದೋ ನಿಗದಿಪಡಿಸಿ ಅವರಿಗೋಸ್ಕರ ಒಂದು ವ್ಯಾಪಾರಕ್ಕೆ ಅಂತ ಹೇಳಿ ಜಾಗವನ್ನ ನಿಗದಿಪಡಿಸಬೇಕು. ಜೊತೆಗೆ ಅವ್ರ ಪರವಾಗಿ ಇನ್ನೊಂದು ಕಾನೂನು ಕೂಡ ಇದೆ, ಸಂವಿಧಾನದ ವಿಧಿ 19 ಕ್ಲಾಸ್ 1 ಕ್ಲಾಸ್ G, ಬೀದಿ ಬದಿ ವ್ಯಾಪಾರ ಮಾಡುವುದು ಬದುಕಿನ ಹಕ್ಕಿನ ಭಾಗ ಅಂತ ಅದು ಹೇಳುತ್ತೆ. ಆದ್ರೆ ಮತ್ತೆ ಸ್ಪಷ್ಟವಾಗಿ ಹೇಳುತ್ತೆ, ಆದ್ರೆ ಪಾದಚಾರಿಗಳ ಮುಕ್ತ ಓಡಾಟಕ್ಕೆ ಧಕ್ಕೆ ತರಬಾರದು ಅಂತಲೂ ಕೂಡ ಅದರಲ್ಲಿ ಉಲ್ಲೇಖ ಆಗಿದೆ. ಹೀಗಾಗಿ ಬೀದಿ ಬದಿ ವ್ಯಾಪಾರಿಗಳು ತುಂಬಾ ಜನ ಕೇಳ್ತಿದ್ದಾರೆ, ಅಂದ್ರೆ ನಾವಿಲ್ಲಿ ಬಡವರ ವಿರೋಧಿಗಳು ಅಂತಲ್ಲ, ಅಥವಾ ಹೊತ್ತಿನ ದುಡಿಮೆನ ನಂಬ್ಕೊಂಡಿರುವಂಥವ್ರು ವಿರೋಧಿಗಳು ಅಂತಲ್ಲ. ಆ ಥರದವ್ರು ನಮ್ಮಲ್ಲಿ ಬೇಕಾದಷ್ಟು ಮಂದಿ ಇದ್ದಾರೆ. ಹಾಗಂದ ಮಾತ್ರಕ್ಕೆ ಇನ್ನೊಬ್ಬರ ಹಕ್ಕಿಗೆ ಧಕ್ಕೆ ತರುವಂತ ಕೆಲಸವನ್ನ ಮಾಡಬಾರ್ದಲ್ಲ. ಈಗ ಬೀದಿ ಬದಿ ವ್ಯಾಪಾರವನ್ನು ಮಾಡುವ ಸಂದರ್ಭದಲ್ಲಿ ಪಾದಚಾರಿಗಳು ನಿಜವಾಗ್ಲೂ ಸಫರ್ ಆಗ್ತಾರೆ. ವರ್ಷಕ್ಕೆ 300ಕ್ಕೂ ಅಧಿಕ ಮಂದಿ ರಸ್ತೆ ಅಪಘಾತದಲ್ಲಿ ಸಾವನ್ನಪ್ತಾ ಇದ್ದಾರೆ. ತುಂಬಾ ಸಫರ್ ಆಗ್ತಾರೆ. ಬೀದಿ ಬದಿ ವ್ಯಾಪಾರದಿಂದ ಓಡಾಡಕ್ಕೆ ಜಾಗನೇ ಇರೋದಿಲ್ಲ. ಹೀಗಾಗಿ ಬೀದಿ ಬದಿ ವ್ಯಾಪಾರಿಗಳ ವಿರುದ್ಧವಾಗಿ ನಾನು ಮಾತಾಡ್ತಾ ಇದ್ದೀನಿ ಅಂತಲ್ಲ. ಹೌದು, ಅವರಿಗೂ ಈಗ ಬದುಕು ಬಹಳ ಕಷ್ಟ ಆಗತ್ತೆ, ಅದನ್ನೇ ನಂಬ್ಕೊಂಡಿದ್ರು, ಅದರ ಮೇಲೆ ಬದುಕನ್ನ ಕಟ್ಕೊಂಡಿದ್ರು. ಹಾಗಂದ ಮಾತ್ರಕ್ಕೆ ಇನ್ನೊಬ್ಬರ ಹಕ್ಕನ್ನ ಕಸಿಯುವಂತ ಹಕ್ಕು ಯಾರಿಗೂ ಕೂಡ ಇಲ್ಲ. ಈಗ ಮೊದಲು ಹಕ್ಕಿರೋದಲ್ಲಿ ಪಾದಚಾರಿಗಳ ಓಡಾಟಕ್ಕೆ. ಅವರ ಹಕ್ಕನ್ನ ಕಿತ್ಕೊಂಡು ನಾವಲ್ಲಿ ವ್ಯಾಪಾರವನ್ನ ಮಾಡ್ತೀವಿ ಅಂದ್ರೆ ಆ ವ್ಯಾಪಾರವನ್ನ ಯಾರೂ ಕೂಡ ಬೆಂಬಲಿಸೋಕೆ ಸಾಧ್ಯ ಆಗೋದಿಲ್ಲ. ಹೀಗಾಗಿ ಸರ್ಕಾರ ಅವರ ಜವಾಬ್ದಾರಿಯನ್ನು ತೆಗೆದುಕೊಳ್ಬೇಕು. ಅವರಿಗೊಂದು ಜಾಗ ಅಂತ ಹೇಳಿ ನಿಗದಿ ಮಾಡಬೇಕು. ಅದೇ ಜಾಗದಲ್ಲಿ ನೀವು ವ್ಯಾಪಾರವನ್ನ ಮಾಡಿ ಅಂತ ಹೇಳಿ ಇದು ಮಾಡಬೇಕು. ಈಗ ಏನ್ ಮಾಡ್ತಿದ್ದಾರೆ ಅಂದ್ರೆ 1500 ಕಿಲೋಮೀಟರ್ ನೋ ವೆಂಡಿಂಗ್ ಝೋನ್ ಅಂತ ಹೇಳಿ ಘೋಷಣೆ ಮಾಡ್ತಿದ್ದಾರೆ. ಅಂದ್ರೆ ವ್ಯಾಪಾರ ನಿಷೇಧ ಜಾಗ ಅಂತೇಳಿ ಅದರ ಆಚೆಗೆ ಯಾವುದಾದ್ರೂ ಒಂದು ಜಾಗವನ್ನ ನಿಗದಿಗೊಳಿಸುವಂತ ಕೆಲಸವನ್ನ ಮಾಡಬೇಕಾಗತ್ತೆ. ಓಕೆ, ಈಗ ಫುಟ್ಪಾತ್ ತೆರವು ಕಾರ್ಯಾಚರಣೆ ಇಂಥದ್ದೆಲ್ಲವೂ ಕೂಡ ನಡೀತಿದೆಯಲ್ಲ, ಇದರ ಹಿನ್ನೆಲೆ ಏನು, ಯಾವ ಕಾರಣಕ್ಕಾಗಿ ಹೀಗಾಯ್ತು ಅದನ್ನು ನಾವಿಲ್ಲಿ ಗಮನಿಸ್ತಾ ಹೋಗೋದಾದ್ರೆ, ಸುಪ್ರೀಂ ಕೋರ್ಟ್ನ ಒಂದು ಸ್ಪಷ್ಟವಾದಂಥ ಆದೇಶ ಇದೆ. ಸುಪ್ರೀಂ ಕೋರ್ಟ್ ಹಿಂದೆಯೂ ಕೂಡ ಬೇರೆ ಬೇರೆ ಸಂದರ್ಭದಲ್ಲಿ ಅದನ್ನು ಸ್ಪಷ್ಟವಾಗಿ ಉಲ್ಲೇಖ ಮಾಡಿತ್ತು. ಫುಟ್ಪಾತ್ ಅನ್ನೋದು ಪಾದಚಾರಿಗಳ ಓಡಾಟಕ್ಕೆ ಇರುವಂತ ಜಾಗ, ಪಾದಚಾರಿಗಳಿಗೆ ಅಲ್ಲಿ ಓಡಾಡುವಂತ ಎಲ್ಲ ಹಕ್ಕಿದೆ ಅಂತೇಳಿ ಬಹಳ ಸ್ಪಷ್ಟವಾಗಿ ಹೇಳಿತ್ತು. ಅದಕ್ಕೂ ಮಿಗಿಲಾಗಿ ಏನಾಯ್ತು ಅಂದ್ರೆ, ಒಬ್ಬ 5 ವರ್ಷದ ಬಾಲಕ ಆತ ತನ್ನ ತಂದೆಯ ಕೈಯನ್ನು ಹಿಡ್ಕೊಂಡು ಸ್ಕೂಲಿಗೆ ಅಂತ ಹೋಗ್ತಿರ್ತಾನೆ. ಆತ ಫುಟ್ಪಾತ್ ಮೇಲೆ ಹೋಗಬೇಕಿತ್ತು, ಅದರ ಫುಟ್ಪಾತ್ನಲ್ಲಿ ವ್ಯಾಪಾರಿಗಳಿದ್ದ ಕಾರಣಕ್ಕಾಗಿ ಅಲ್ಲಿ ಹೋಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಹೀಗಾಗಿ ಆತ ಏನು ಮಾಡ್ತಾನೆ, ರಸ್ತೆಯಿಂದ ಕೆಳಗಡೆ ಇಳಿತಾನೆ. ಕೆಳಗಡೆ ಇಳಿದು ಹೋಗುವಂತ ಸಂದರ್ಭದಲ್ಲಿ ಹಿಂಬದಿಯಿಂದ ಬಂದಂತ ಟ್ಯಾಂಕರ್ ಆತನನ್ನ ಹೊಡ್ಕೊಂಡು ಹೋಗಿಬಿಡುತ್ತೆ. ಅದಾದ ಬಳಿಕ ಅವ್ರ ತಂದೆ ಏನು ಮಾಡ್ತಾರೆ, ಅವರು ಇದರ ವಿರುದ್ಧವಾಗಿ ನಾನು ನ್ಯಾಯವನ್ನ ಕೇಳಲೇಬೇಕು ಅಂತ ಹೇಳಿ ಅವರು ಮೋಟಾರ್ ಅಪಘಾತ ಹಕ್ಕುಗಳ ನ್ಯಾಯಮಂಡಳಿಗೆ ಹೋಗ್ತಾರೆ. ಆ ನ್ಯಾಯಮಂಡಳಿ ಒಂದು ಸ್ಪಷ್ಟವಾದಂಥ ತೀರ್ಪನ್ನು ಕೊಡುತ್ತೆ. ಏನಂತ, ಹೌದು ಇವರಿಗೆ ಅನ್ಯಾಯ ಆಗಿದೆ, 7,82,000 ರೂಪಾಯಿ ಪರಿಹಾರವನ್ನು ಕೊಡಬೇಕು ಮಗುವಿನ ಸಾವಿಗೆ ಅಂತ ಹೇಳಿ. ಅದರ ವಿರುದ್ಧವಾಗಿ ಹೈಕೋರ್ಟ್ಗೆ ಹೋದಂಥ ಸಂದರ್ಭದಲ್ಲಿ ಹೈಕೋರ್ಟ್ ಆ ಪರಿಹಾರದ ಮೊತ್ತವನ್ನು ಕಡಿಮೆ ಮಾಡುತ್ತೆ. ಎಷ್ಟಕ್ಕೆ? 4,70,000ಕ್ಕೆ. ಅದರ ವಿರುದ್ಧವಾಗಿ ತಂದೆ ಏನು ಮಾಡ್ತಾರೆ, ಮತ್ತೊಮ್ಮೆ ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ. ಸುಪ್ರೀಂ ಕೋರ್ಟ್ ಅದನ್ನು ಗಂಭೀರವಾಗಿ ತೆಗೆದುಕೊಳ್ಳುತ್ತೆ. ಸುಪ್ರೀಂ ಕೋರ್ಟ್ ಒಂದು ಕಡೆಯಿಂದ 11,44,000 ಪರಿಹಾರವನ್ನು ನಿಗದಿ ಮಾಡುತ್ತೆ. ಮತ್ತೊಂದು ಕಡೆಯಿಂದ ಸುಪ್ರೀಂ ಕೋರ್ಟ್ ಬಹಳ ಸ್ಪಷ್ಟವಾಗಿ ಹೇಳುತ್ತೆ, ಮೊನ್ನೆ ಬಂದಂತ ತೀರ್ಪು ಇದು ಸ್ಪಷ್ಟವಾಗಿ ಹೇಳುತ್ತೆ, ಫುಟ್ಪಾತ್ ಪಾದಚಾರಿಗಳ ಓಡಾಟಕ್ಕೆ ಇರುವಂತ ಜಾಗ,
ಪಾದಚಾರಿಗಳಿಗೆ ಓಡಾಡೋದಿಕ್ಕೆ ಎಲ್ಲಾ ರೀತಿಯಾದಂಥ ಹಕ್ಕು ಕೂಡ ಇದೆ. ನಮ್ಮ ಸಂವಿಧಾನ ಅದನ್ನ ಬಹಳ ಸ್ಪಷ್ಟವಾಗಿ ಹೇಳುತ್ತೆ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಹೇಳಿದೆ. ಸುಪ್ರೀಂ ಕೋರ್ಟ್ ಬೀದಿ ಬದಿ ವ್ಯಾಪಾರಿಗಳನ್ನ ತೆರವುಗೊಳಿಸಿ ಅಂತ ಹೇಳ್ತಾ ಇಲ್ಲ, ಆದ್ರೆ ಫುಟ್ಪಾತ್ ನಲ್ಲಿ ಓಡಾಡೋದು ಜನರ ಹಕ್ಕು ಅಂತ ಸ್ಪಷ್ಟವಾಗಿ ಹೇಳ್ತಾ ಇದೆ. ಜನರ ಹಕ್ಕು ಅಂದ್ರೆ ಅದರ ಅರ್ಥ ಏನು? ಅಲ್ಲಿ ಜನರ ಓಡಾಟಕ್ಕೆ ಮುಕ್ತ ಅವಕಾಶ ಇರಬೇಕು. ಅದರ ಅರ್ಥ ಏನು? ಅಲ್ಲಿ ವ್ಯಾಪಾರ ಮಾಡುವಂಥವ್ರು ವ್ಯಾಪಾರದ ಅಂಗಡಿಯನ್ನ ತೆಗೆಯಲೇಬೇಕು ಅಂತೇಳಿ ಸುಪ್ರೀಂ ಕೋರ್ಟ್ ಜೊತೆಗೆ ಆ ಜವಾಬ್ದಾರಿಯನ್ನ ಯಾರಿಗೆ ಕೊಟ್ಟಿದೆ ಅಂದ್ರೆ ಸ್ಥಳೀಯ ಆಡಳಿತಕ್ಕೆ ಕೊಟ್ಟಿದೆ. ಬೆಂಗಳೂರು ಅಂತ ಬಂದಾಗ GBAಗೆ ಅಂಥದೊಂದು ಹಕ್ಕನ್ನ ಕೊಟ್ಟಿದೆ. ನೀವೇನ್ ಮಾಡ್ತಿರೋ ಗೊತ್ತಿಲ್ಲ, ಪಾದಚಾರಿ ಮಾರ್ಗ ಮುಕ್ತವಾಗಿರಬೇಕು, ಫುಟ್ಪಾತ್ ಜನರ ಓಡಾಟಕ್ಕೆ ಅವಕಾಶ ಸಿಗುವ ರೀತಿಯಲ್ಲಿ ಇರಬೇಕು ಅಂತೇಳಿ ಆ ಕಾರಣಕ್ಕಾಗಿ ಇದೀಗ GBA ತೆರವುಗೊಳಿಸುವಂತ ಕೆಲಸವನ್ನ ಮಾಡ್ತಾ ಇದೆ. ಗಮನಿಸ್ತಾ ಇದ್ದೆ ಸೋಷಿಯಲ್ ಮೀಡಿಯಾದಲ್ಲಿ ಬಡವರ ಹೊಟ್ಟೆ ಮೇಲೆ ಹೊಡಿತಿದ್ದಾರೆ, ಬಡವರ ಅನ್ನವನ್ನ ಕಿತ್ಕೊಳ್ತಾ ಇದ್ದಾರೆ, ಮತ್ತೊಂದು ಮಗದೊಂದು ಎನ್ನುವಂತ ರೀತಿಯಲ್ಲಿ. ಬಂಧುಗಳೇ, ಹೊತ್ತಿನ ತುತ್ತಿಗೋಸ್ಕರ ಒದ್ದಾಡುವಂಥವ್ರು ಅಥವಾ ಹೊತ್ತಿನ ದುಡಿಮೆಯನ್ನ ನಂಬ್ಕೊಂಡಂಥವ್ರು ಸಾಕಷ್ಟು ಮಂದಿ ಇದ್ದಾರೆ ನಮ್ಮಲ್ಲಿ. ಅದೇ ರೀತಿಯಲ್ಲಿ ಬೀದಿ ಬದಿ ವ್ಯಾಪಾರಿಗಳು ಕೂಡ ಹೌದು, ಒಂದು ಕಡೆಯಿಂದ ನಾವು ಯೋಚನೆ ಮಾಡಿದ ಸಂದರ್ಭದಲ್ಲಿ. ಆದರೆ ಇನ್ನೊಂದು ಕಡೆಯಿಂದ ಯೋಚನೆ ಮಾಡಿದ ಸಂದರ್ಭದಲ್ಲಿ ಫುಟ್ಪಾತ್ನಲ್ಲಿ ಓಡಾಡುವಂಥವರಿಗೆ ನಿಜವಾಗ್ಲೂ ಅನ್ಯಾಯ ಆಗ್ತಾ ಇದೆ, ನಿಜವಾಗ್ಲೂ ಅವರಿಗೆ ಸಮಸ್ಯೆ ಆಗ್ತಾ ಇದೆ, ನಿಜವಾಗ್ಲೂ ಅವರ ಹಕ್ಕನ್ನ ಕಿತ್ಕೊಂಡ ರೀತಿಯಲ್ಲಿ ಆಗ್ತಾ ಇದೆ. ಹೀಗಾಗಿ ಇಂಥದ್ದೊಂದು ಕೆಲಸ ಅನಿವಾರ್ಯ ಆಗಿತ್ತು. ಈಗ ಅವರಿಗೊಂದು ಹೌದು ಏನೋ ಒಂದು ನ್ಯಾಯವನ್ನು ಒದಗಿಸಿ ಕೊಡಬೇಕು, ಅವ್ರಿಗೆ ಬೇರೆ ಕಡೆಗಳಲ್ಲಿ ಅವಕಾಶವನ್ನು ಮಾಡಿಕೊಡ್ಬೇಕು, ಅದೆಲ್ಲವೂ ಕೂಡ ಹೌದು. ಮತ್ತೊಂದು ಕಡೆಯಿಂದ ನಾನು ಮತ್ತೆ ಅದನ್ನೇ ರಿಪೀಟ್ ಆಗಿ ಹೇಳ್ತಾ ಇದ್ದೀನಿ, ಪಾದಚಾರಿಗಳ ಹಕ್ಕನ್ನು ಕೂಡ ಸಂರಕ್ಷಿಸಬೇಕಾಗಿತ್ತು. ಸದ್ಯಕ್ಕೆ ಅಂಥದ್ದೊಂದು ಕೆಲಸ ಆಗ್ತಾ ಇದೆ. ಅದರ ಜೊತೆಗೆ ಈಗ ಇನ್ನೊಂದಷ್ಟು ಮಂದಿ ಕೇಳ್ತಿರೋದೇನು ಗೊತ್ತಾ, ಅವರ ಇದರಲ್ಲೂ ಕೂಡ ಒಂದು ಅರ್ಥ ಇದೆ. ಏನು ಹೇಳ್ತಿದ್ದಾರೆ? ಹೌದು ಸ್ವಾಮಿ, ಓಕೆ, ಈಗ ಫುಟ್ಪಾತ್ ತೆರವು ಕಾರ್ಯಾಚರಣೆಯನ್ನು ಮಾಡ್ತಿದ್ದೀರಿ, ನಾವೆಲ್ಲರೂ ಕೂಡ ಶಾಬಾಷ್ಗಿರಿಯನ್ನು ಕೊಡ್ತೀವಿ, ಓಕೆ, ಒಳ್ಳೆ ಕೆಲಸ ಎನ್ನುವಂತ ಮಾತನ್ನು ಹೇಳ್ತಿದ್ದೀವಿ. ಅದೇ ಧೈರ್ಯವನ್ನ ದೊಡ್ಡವರ ಮೇಲೂ ಕೂಡ ತೋರಿಸಿ. ಯಾರ ಮೇಲೆ? ಕೆರೆಯನ್ನ ಒತ್ತುವರಿ ಮಾಡಿ ಗುಳುಂ ಮಾಡಿದಂಥವರ ಮೇಲೆ, ಸರ್ಕಾರಿ ಜಮೀನನ್ನ ಒತ್ತುವರಿ ಮಾಡಿ ಗುಳುಂ ಮಾಡಿದಂಥವರ ಮೇಲೆ, ಬೆಂಗಳೂರು ನಗರದಲ್ಲಿ ರಾಜಕಾಲುವೆ ಮೇಲೆ ಮನೆಯನ್ನ ಕಟ್ಟಿಕೊಂಡಂಥವರ ಮೇಲೆ. ಹಿಂದೆಯೂ ಕೂಡ ಅಷ್ಟೇ ರಾಜಕಾಲುವೆ ತೆರವು ಮಾಡಿಸ್ತೀರಿ ಅಂತೇಳಿ JCBಯನ್ನ ಇಟ್ಕೊಂಡು ಅಬ್ಬರಿಸಿದ್ರಿ. ಆದರೆ ಹಿಂಗೆ JCB ಹೋಯ್ತು, ಎಲ್ಲವನ್ನು ಪುಡಿ ಮಾಡ್ತು ಬಡವ್ರನ್ನ. ಒಂದಷ್ಟು ಶ್ರೀಮಂತರ ಮನೆ ಕಾಣಿಸೋದಿಕ್ಕೆ ಶುರುವಾಗ್ಬಿಡ್ತು. ಶ್ರೀಮಂತರ ಮನೆ ಕಾಣಿಸ್ತಾ ಇದ್ದ ಹಾಗೆ ಮೇಲೆ ಹೋಗಿದಂಥ JCB ಹಂಗೆ ಮುದುಡಿ ಒಳಗಡೆ ಇದನ್ನು ಮಡ್ಚ್ಕೊಂಡು ಬಿಡ್ತು. ಹೀಗಾಗಿ ಜನ ಕೇಳ್ತಿದ್ದಾರೆ, ಇವರ ಮೇಲೆ ದರ್ಪ ತೋರಿದ ರೀತಿಯಲ್ಲಿ ಆ ವಿಚಾರದಲ್ಲೂ ಕೂಡ ತೋರಿ, ಹಾಗೆ ನೀವನ್ನು ಒಪ್ಕೊಳ್ತೀವಿ ಅಂತೇಳಿ. ಹೌದು, ಅದನ್ನೂ ಕೂಡ ನಾನು ಆ ಮಾತನ್ನು ಕೂಡ ಹೇಳ್ತೀನಿ. ಆದರೆ ಈಗ ಆಗ್ತಿರುವಂಥ ಕೆಲಸಕ್ಕೆ ನಾವು ವಿರೋಧವನ್ನು ವ್ಯಕ್ತಪಡಿಸೋದಕ್ಕೆ ಸಾಧ್ಯ ಇಲ್ಲ. ಒಳ್ಳೆ ಕೆಲಸ. ಬಂಧುಗಳೇ, ಏನಂತೀರಿ? ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ.